ಮುಖ್ಯಮಂತ್ರಿಗಳ ವಿರುದ್ಧ ಈಗ ಲೋಕಾಯುಕ್ತ ಎಸ್ಪಿ ಅವರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಮೊದಲನೇ ಎಫ್ಐಆರ್ ಈಗ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಪಬ್ಲಿಕ್ ಟಿವಿಗೆ ಎಫ್ಐಆರ್ ನ ಪ್ರತಿ ಕೂಡ ಲಭ್ಯವಾಗಿದೆ. ಮೊದಲನೇ ಆರೋಪಿಯಾಗಿ ಮುಖ್ಯಮಂತ್ರಿಗಳೇ ಇರೋದು, ಎರಡನೇ ಆರೋಪಿಯಾಗಿ ಪತ್ನಿ ಪಾರ್ವತಮ್ಮ ಇರೋದು, ಮೂರನೇ ಆರೋಪಿಯಾಗಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ನಾಲ್ಕನೇ ಆರೋಪಿಯಾಗಿ ಭೂಮಾಲೀಕ ದೇವರಾಜು ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇತರರು ಅನ್ನುವಂಥದ್ದೇ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಪ್ರಕರಣದಲ್ಲಿ. ಏನೇ ದಾಖಲೆಗಳನ್ನ ಕೊಟ್ಟರೂ ಕೂಡ ಯಾರೆಲ್ಲ ಈ ದಾಖಲೆಗಳನ್ನ ರೆಡಿ ಮಾಡಿದ್ರು ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಕೃಷಿ ಇಲ್ಲದೆ ಇರುವಂಥ ಜಮೀನನ್ನ ಕೃಷಿ ಜಮೀನು ಮಾಡಿರುವಂಥದ್ದು, ಇಲ್ಲದೆ ಇರುವಂಥ ಜಮೀನಿಗೆ 14 ಸೈಟನ್ನು ಕೊಟ್ಟಿರೋದು, ಇವೆಲ್ಲವೂ ಕೂಡ ಹಲವು ಪ್ರಶ್ನೆಗಳನ್ನು ಉದ್ಭವ ಮಾಡಿದೆ. ಅದು ಯಾರು ಏನು ಅಂತ ಬರೋದೇ ಈತರೇ ಅಲ್ಲಿರುವಂಥವರು. ಮೇಲ್ನೋಟಕ್ಕಿರುವಂಥದ್ದು ಸಿದ್ದರಾಮಯ್ಯನವರು ಮೊದಲನೇದಾಗಿ, ಎರಡನೇದಾಗಿ ಅವರ ಪತ್ನಿ ಪಾರ್ವತಮ್ಮ ಅವರು. ಅವ್ರದ್ದು ಏನಿದೆ ಅದರಲ್ಲಿ ಅವ್ರಿಗೆ ಬಂದಿರುವಂಥದ್ದು 3 ಎಕರೆ 16 ಗುಂಟೆನ ಗಿಫ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಮೂಡಾದವರು ತಗೊಂಡಿದ್ದಾರೆ ಅಂತ ಹೇಳಿ ನಂಗೆ ಸೈಟ್ ಕೊಡಿ ಪರಿಹಾರ ರೂಪದಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಬಟ್ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡು ಬಂದಿರುವಂಥದ್ದು ಜಮೀನು ಎಲ್ಲಿಂದ, ಮೂಲ ಅಲ್ಲೇ ಗೊತ್ತಾಗಬೇಕಾಗಿರೋದು. ದೇವರಾಜ್ ಈ ಭೂಮಿಯನ್ನ ಎಲ್ಲಿಂದ ಮಾರಾಟ ಮಾಡಿದ್ರು ಅನ್ನೋದು ಬೇಕಾಗಿರೋದು. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತ ಕೆಲಸವನ್ನ ಈಗ ಮಾಡಬೇಕಾಗಿದೆ ಲೋಕಾಯುಕ್ತರು. ಆ ವರದಿಯನ್ನ ಕೊಡಬೇಕು ಕೋರ್ಟಿಗೆ. ಮೊದಲನೇ ಆರೋಪಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಎರಡನೇ ಆರೋಪಿ ಪಾರ್ವತಮ್ಮ ಸಿದ್ದರಾಮಯ್ಯನವರ ಪತ್ನಿ, ಮೂರನೇ ಆರೋಪಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ, ಅದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಬಾಮೈದ, ಇನ್ನೊಂದು ಕಡೆಗೆ ನಾಲ್ಕನೇ ಆರೋಪಿಯಾಗಿ ದೇವರಾಜು ಭೂಮಾಲೀಕ. ಈ 3 ಎಕರೆ 16 ಗುಂಟೆ ಜಮೀನನ್ನ ಮಾರಾಟ ಮಾಡಿದಂಥ ಮಾಲೀಕ ಅವನು. ಅದರಿಂದ ಖರೀದಿ ಮಾಡಿರುವಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ, ಅದನ್ನ ಗಿಫ್ಟ್ ಆಗಿ ಕೊಟ್ಟಿರುವಂಥದ್ದು ಪಾರ್ವತಮ್ಮ ಅವರಿಗೆ. ಆದರೆ ಅದನ್ನ ಸೈಟ್ ಆಗಿ ತಗೊಳ್ಳೋಕೆ ಸಹಾಯ ಮಾಡಿದ್ದು ಸಿದ್ದರಾಮಯ್ಯನವರು ಅನ್ನುವಂಥದ್ದು ಆರೋಪ ಅದರಲ್ಲಿದೆ. ಕಾರಣ ಅಲ್ಲೆಲ್ಲೋ ಇರುವಂತಹ ಜಾಗಕ್ಕೆ ಬೆಲೆ ಬಾಳುವಂತಹ ಜಾಗದಲ್ಲಿ ನೀವು ಪರಿಹಾರ ರೂಪದಲ್ಲಿ ಹೇಗೆ ತಗೊಂಡ್ರಿ ಅನ್ನೋದೇ ಅಲ್ಲಿದೆ. 60-40 ಹಂಚಿಕೆ ವಿಚಾರ, 50-50 ಹಂಚಿಕೆ ವಿಚಾರ, ಇವೆಲ್ಲವೂ ಕೂಡ ಬಂದಾಗ ಅದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ತೂಗು ಕತ್ತಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ. ಅವರ ಯಾವ ಲೆಟ್ರೂ ಕೂಡ ಇಲ್ಲ, ಯಾವುದು ಪತ್ರವನ್ನು ಕೂಡ ಬರೆದಿಲ್ಲ. ನನಗೆ ಸೈಟ್ 14 ಸೈಟ್ ಇಲ್ಲೇ ಕೊಡಿ ಅಂತನೂ ಇಲ್ಲ. ಹಾಗಿದ್ದಾಗ ನನ್ನನ್ನು ಯಾಕೆ ಜವಾಬ್ದಾರಿ ಮಾಡಿದಿರಾ ಅಂತ ಅವರ ಪ್ರಶ್ನೆ ಇದೆ.